ಫೀಡ್ ಕೊಡೋದು. ಇವೆಲ್ಲ ಪ್ರೀಸೆಟ್ ಆಗಿರ್ತಕ್ಕಂಥ ನೋಷನ್ಸ್ಗಳಲ್ಲಿ ದೇಶ ನಡೀತಿದೆ. ಇದು ದೇಶದ ದುರಂತ ಇದು. ಆಮೇಲೆ BJPಯವರು ಇದನ್ನ ಅಡ್ವಾಂಟೇಜ್ ತಗೊಂಡು ನೋಡಿ, ಮೊನ್ನೆ ಶಿವಮೊಗ್ಗದಲ್ಲಿ ಮೆರವಣಿಗೆ ಮಾಡಿದ್ದಾರೆ. ಮಾಡಲಿ ಬೇಡ ಅಂತ ಏನು ಉದ್ದೇಶ ಏನು? ಇವ್ರದೇ ಸರ್ಕಾರ, ಇವ್ರ ಆಡಳಿತದಲ್ಲೇ ಆಗಿರತಕ್ಕಂಥದ್ದು, ಇವ್ರ ಆಡಳಿತದಲ್ಲೇ ಹಿಂದೂ ಕೊಲೆ ಆಗಿರ್ತಕ್ಕಂಥದ್ದು, ಇವ್ರ ಆಡಳಿತದಲ್ಲಿ ಪ್ರಧಾನಮಂತ್ರಿ ಇವರೇ, 370 ಮಾಡಿದವರು ಇವರೇ, ಆರ್ಮಿ ಇವ್ರದೇ, ಏರ್ಫೋರ್ಸ್ ನಮ್ಮದೇ, ಮಿಲಿಟ್ರಿನೂ ನಮ್ಮದೇ, 20 ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳು ಇವರೇ. ಇವತ್ತು ಇಡೀ ಭಾರತ ದೇಶದಲ್ಲಿ ಇಲ್ಲಿವರೆಗೆ ನೋಡ್ತಾ ಇದ್ದಾರೆ ಹಿಂದೂಗಳು ಕತ್ತರನಾಗಿದೆ ಅಂತ ಇವ್ರು ಹೇಳ್ತಾರೆ. ನೀವೇ ಆಡಳಿತ 11 ವರ್ಷ ಮಾಡಿದ್ದೀರಿ ಏನ್ರಿ? ಸಮರ್ಪಕವಾಗಿ ನೀವೇ ಎಲ್ಲದಕ್ಕೂ ಬಂದು ಉತ್ತರ ನೀವೇ ಕೊಡ್ತೀರಿ. ಎಲ್ಲ ನೀವೆಲ್ಲಿ ಬೇಕಿದ್ದಲ್ಲಿ ಬುಲ್ಡೋಸರ್ ತೊಗೊಂಡೋಗಿ ನೀವೇ ಹೊಡಿತೀರಿ, ಎಲ್ಲ ನೀವೇ ಮಾಡ್ತೀರಿ, ಮತ್ತು ಹಿಂದೂ ಕತ್ತರದಲ್ಲೇ ಇದೆ ಅಂತ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ 11 ವರ್ಷ ಅವಧಿಯಲ್ಲಿ ಇವತ್ತು ಈ ದೇಶದಲ್ಲಿ ಹಿಂದೂ ಸುರಕ್ಷತೆ ಇಲ್ಲ ಅಂತಂದ್ರೆ ರಾಜೀನಾಮೆ ಯಾರು ಕೊಡಬೇಕು? ಅದು ಪ್ರಶ್ನೆ. ಅಷ್ಟು ಬಿಟ್ರೆ ನಾನು ಅವ್ರ ಯೋಗ್ಯತೆಗೆ ಮೀರಿ ರಾಜೀನಾಮೆ ಕೇಳ್ತಕ್ಕಂಥ ಲೆವೆಲ್ಗೂ ನಾನು ಬೆಳೆದಿಲ್ಲ. ಕೇಳ್ತಕ್ಕಂಥ ಉದ್ದೇಶ, ಪ್ರಧಾನಮಂತ್ರಿಯವರು ನೀವು ಬಂದ್ಬಿಟ್ಟು ಎಲ್ಲಿ ಜಮ್ಮು ಕಾಶ್ಮೀರ್ನಲ್ಲಿ ಕಾಶ್ಮೀರಿಗೆ ಹೋಗಿ ನೀವು ಹೋಗಿ ಒಂದು ಪ್ರೆಸ್ ಮೀಟ್ ಮಾಡ್ಲಾರಂಗೆ ಬಿಹಾರಿಗೆ ಹೋಗಿ ಎಲೆಕ್ಷನ್ ಮಾಡ್ತಾ ಇದ್ದಾರಲ್ಲ, ಇದ್ರ ಬಗ್ಗೆ ನೀವು ಭಾಷಣ ಮಾಡ್ತಾ ಇದ್ದಾರಲ್ಲ, ಆ ವಿಷಯಕ್ಕೆ ಮಾತ್ರ ಈ ದೇಶದ ಯಾವುದೇ ಒಬ್ಬ ನಾಗರಿಕ ಇದನ್ನ ಅವ್ರನ್ನ ಕ್ಷಮಿಸಬಾರ್ದಂತ ನಾನು ಕೈ ಮುಗಿದವ್ರು ಮನವಿ ಮಾಡ್ಕೊಳ್ತೇನೆ. ಯಾಕಂತಂದ್ರೆ ಇಡೀ ದೇಶ ನೋಡ್ತಾ ಇದೆ, ಇಡೀ ದೇಶ ನೋಡ್ತಾ ಇದೆ. ಇವತ್ತು ಎಲ್ಲ ರೀಸನ್ಸ್ಗಳು ಬರ್ತಾ ಇದ್ದಾವೆ. ಅಲ್ಲಿರ್ತಕ್ಕಂಥ ಪೊಲೀಸ್ ಕಂಟ್ರೋಲ್ ಯಾರ್ದು, ಅಲ್ಲಿರ್ತಕ್ಕಂಥ ಮಿಲಿಟರಿ ಕಂಟ್ರೋಲ್ ಯಾರ್ದು, ಇದನ್ನ ಮುಚ್ಕಾಣಂತ ಏನು ಅವಶ್ಯಕತೆ ಇಲ್ಲ. ತಪ್ಪಾಗಿದೆ ತಪ್ಪಾಗಿದೆ, ಅದಕ್ಕೇನು ತಪ್ಪಿಲ್ಲ. ಅದನ್ನು ಬಿಟ್ಕೊಂಡ್ಬಿಟ್ಟು ದಿನಾ ಬೆಳಿಗ್ಗೆ ಎದ್ರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ರೀತಿಯಾದಂಥ ಒಂದು ನರೇಷನ್ ತೋರಿಸ್ತಕ್ಕಂಥದ್ದು ಈ ದೇಶಕ್ಕೆ ಒಳ್ಳೇದಲ್ಲ. ಆಮೇಲೆ ನಾನು ಕೇಳ್ತಕ್ಕಂಥ ಕೆಲವು ಮಾಧ್ಯಮದವರು ಸರ್ಕಾರ ಉತ್ತರ ಕೊಡೋಕ್ಕಿಂತ ಮುಂಚೆ ಮಾಧ್ಯಮದವರು ಏನು ಇದ್ರ ಬಗ್ಗೆ ಹೇಳ್ತಾರೆ, ಮುಗಿಸ್ಬಿಡ್ತಾರೆ, ಸ್ಟ್ರೈಕ್ ಆಗ್ಬಿಡ್ತತೆ, ಫೈಟರ್ ಜೆಟ್ಗಳು ರೆಡಿ ಆಗ್ಬಿಟ್ಟಾವೆ, ನೀರು ಯಾವುದೋ ಕೆರೆ ನೀರು ತೋರಿಸ್ಬಿಡೋದು, ಯಾವುದೋ ಊರಿಗೋಗ ನೀರು ನಿಂದಿರ್ಸೋದು. ಇದು ಏನ್ರಿ ಇದು? ಯಾವುದೋ ಕೆರೆ ನೀರು ಮಳೆ ನೀರು ತೋರಿಸ್ಬಿಡೋದು, ನೀರು ನಿಂತ್ಕೊಂಡ್ಬಿಡುತ್ತೆ ಅಂತ ಹೇಳಿ. ಅಂದ್ರೆ ಪಾಕಿಸ್ತಾನ ನೀರು ಕುಡಿವಲ್ಲ ಜನರೀಗ? ಪಾಕಿಸ್ತಾನ ಜನ ನೀರು ಕುಡಿತಿದಾರಲ್ಲ, ಈಗ ಇವರಲ್ಲಿ ಹುಡುಕ್ ಮನೆಗಳು ತೋರಿಸ್ತಾ ಇದ್ದಾರೆ. ಕರೆಕ್ಟಾ? ಈಗೇನು ಹುಡುಕ್ ಮನೆಗಳು ಹೊಡಿತಾ ಇದ್ದಾರೆ ಅಂದ್ರೆ ಈ ಮನೆಗಳು ಹೆಂಗಿದ್ವು? ನಿಮ್ಮ ಮೊದಲೇ ಮಾಹಿತಿ ಇತ್ತಾ? ಈ ಮನೆಗಳು ಯಾವ್ದು ಹುಡುದು ತೋರಿಸ್ತಾ ಇದಾರಲ್ಲ ಮನೆಗಳು, ಮತ್ತೆ ಹೆಂಗಿದೆ ಮಾಹಿತಿ? ಹೆಂಗೈತೆ ನಿಮ್ಮ ಮನೆಗಳಿದ್ವು ಅಂತ ನಿಮ್ಗೆ ಮಾಹಿತಿ ಇಲ್ವಾ? ಅಂದ್ರೆ ಈಗೇನು ತೋರಿಸ್ತಾ ಇದಾರೆ ಮನೆಗಳು ಹೋಗಿ ಧ್ವಂಸ ಮಾಡಿಬಿಟ್ರು, ನಾಶ ಮಾಡಿಬಿಟ್ರು, ಧ್ವಂಸ ನಾಶ. ಇದು ಹೆಂಗ್ ಬಂದ್ ಮನೆಗಳು? ಯಾರು ಕಟ್ಟಿದ್ರು? ಯಾರು ಮತ್ತೆ ಪರ್ಮಿಷನ್ ಯಾರು ಕೊಟ್ಟಿದ್ರು? ನೀವು ಮಾಹಿತಿ ಇಲ್ವ? ಅಲ್ರಿ ಅವ್ರು ಹೇಳ್ತಿದ್ರು, ಯಾರು ಮೋದಿ ಸಾಹೇಬ್ರು ಹೇಳ್ತಕ್ಕಂಥದ್ದು, ಆಗಿನ ಕಾಲದ ಟೆಕ್ನಾಲಜಿ ಇಲ್ಲಿದ್ರು ಕೂಡ ಅವರು ಪುಗ್ಗ ಗುರ್ತಲ್ಲ, ಪುಗ್ಗ ಮುಖಾಂತರ ಸೀಡ್ಗಳು ಬಿಟ್ಕೊಂಡು ಇದೇನೋ ಡ್ರೋನ್ ಯೂಸ್ ಮಾಡ್ತಿದ್ರು. ಫಾರೆಸ್ಟ್ ಡೆವಲಪ್ ಮಾಡಲಿಕ್ಕೆ ಅವರು ಡ್ರೋನ್ ಮುಖಾಂತರ ಪುಗ್ಗದಲ್ಲಿ ಬೀಜಗಳು ಹಾಕಿ ಫಾರೆಸ್ಟ್ ಬೆಳೆಸ್ತಾ ಇದ್ರು. ಯಾರು ಹೇಳಿದ್ದು ಮಾತು? ಯಾರು ಹೇಳಿದ್ದು? ಮೋದಿ ಸಾಹೇಬ್ರು. ಮತ್ತು ಅಲ್ಲಿ ಬಾರ್ಡರ್ನಲ್ಲಿ ಒಂದು ದ್ರೋಣ ಬೇಡೇನ್ರಿ? ಆ ಬಾರ್ಡರ್ನಲ್ಲಿ ಒಂದು ದ್ರೋಣ ಬೇಡವಾ? ಇಷ್ಟೆಲ್ಲ ಟೆಕ್ನಾಲಜಿ ಬಗ್ಗೆ, AI ಬಗ್ಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಾಲೆಜ್ ಇರ್ತಕ್ಕಂಥವ್ರು, AIಗೆ ಐ ಅಂತ ಹೇಳಿರ್ತಕ್ಕಂಥವ್ರು, AIಗೆ ಅಮೆರಿಕ ಇಂಡಿಯಾ ಅಂತ ಹೇಳ್ತಕ್ಕಂಥವ್ರು, ಮತ್ತೆ ನಿಮ್ಮ ಒಂದು ದ್ರೋಣ ಇಲ್ವಾ ಆ ಭಾಗದಲ್ಲಿ? ಒಂದು ದ್ರೋಣ ಬೇಡ? ಅಷ್ಟೆಲ್ಲ ಏರಿದಿಲ್ಲ. ಆಮೇಲೆ ಎಲ್ಲದಕ್ಕೂ ದುಃಖನ ಸಂಗತಿ ಏನಂತಂದ್ರೆ, ಅಲ್ಲಿ ಪ್ರತಿಯೊಬ್ಬರು ನೀವು ಕೇಳಿ ನೋಡ್ರಿ, ಈ ಇನ್ಸಿಡೆಂಟ್ ಆದಮೇಲೆ 2 ತಾಸು ಬೇಕಾಗಿದೆ ಅಲ್ಲಿಂದ ಹೋಗ್ಲಿಕ್ಕೆ ಮಿಲಿಟರಿಗೆ. 2 ತಾಸು ಬೇಕೇನ್ರಿ ಮಿಲಿಟರಿಗೆ ಹೋಗ್ಲಿಕ್ಕೆ? ಇನ್ಸಿಡೆಂಟ್ ಆದ್ಮೇಲೆ ಫೈರ್ ಸೌಂಡ್ ಆದ ತಕ್ಷಣ ಸೆಕ್ಯೂರಿಟಿ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ 2 ತಾಸು ಬೇಕಾಗಿದೆ. ಅದಾಯ್ತು, ಸೆಕ್ಯೂರಿಟಿ ಲ್ಯಾಬ್ಸ್ ಆಯ್ತು, ಅದು ಒಂದೇ ಪ್ರಶ್ನೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬಟ್ ರೀಚ್ ಔಟ್ ಆಗ್ಲಿಕ್ಕೆ 2 ಅವರ್ಸ್ ಬೇಕಾಗಿದೆ. ಇದ್ರ ಬಗ್ಗೆ ಯಾರು ಚರ್ಚೆನೆ ಮಾಡ್ತಿಲ್ಲ. ಟು ರೀಚ್ ಔಟ್ ಫ್ರಮ್ ದಟ್ ಇನ್ಸಿಡೆಂಟ್ 2 ಅವರ್ಸ್ ಬೇಕೇನ್ರಿ? ಅಲ್ಲೇ ಏರ್ಫೋರ್ಸ್ ಇದೆ, ಅಲ್ಲೇ ನೇವಿ ಬೇಸ್ ಇದೆ, ಅಲ್ಲೇ ನಮ್ದು ಏರ್ಪೋರ್ಟ್ ನಮ್ದು ಪೋರ್ಟ್ ಯಾವುದು ಏರ್ಫೋರ್ಸ್ ಅಲ್ಲೇ ಇದೆ. 1 ನಿಮಿಷದ ಕೆಲಸ ಹೆಲಿಕಾಪ್ಟರ್ನಲ್ಲಿ ಹೋಗ್ಲಿಕ್ಕೆ. ಇಟ್ ಇಸ್ ನಾಟ್ ಇವನ್ ಬೈ ಏರಲ್ ಡಿಸ್ಟೆನ್ಸ್ ಹೋದ್ರೆ 2 ನಿಮಿಷ ಬೇಕು. ಏರಲ್ ಡಿಸ್ಟೆನ್ಸ್ ಹೋದ್ರೆ ಹೆಲಿಕಾಪ್ಟರ್ ಚಾಲು ಮಾಡ್ಲಿಕ್ಕೆ ಒಂದು 3-4 ನಿಮಿಷ ಬೇಕು. ಸಿಂಗಲ್ ಇಂಜಿನ್ ಆದ್ರೆ ಇನ್ನೂ ಫಾಸ್ಟ್ ಹೋಗ್ಬಿಡ್ಬೋದು. ಅಲ್ಲಿನಲ್ಲಿ 2 ತಾಸು ಬೇಕು ಹೋಗ್ಲಿಕ್ಕೆ. ಇದು ಹೆಂಗೆ ಜನಕ್ಕೆ ಹೆಂಗ್ ತಿಳಿಸೋದು? ಹೆಂಗಿದು? ಅದನ್ನ ಮುಚ್ಚಲಿಕ್ಕೆ ಒಂದು ಪ್ರಯತ್ನ ಮಾಡೇ ಮಾಡ್ತಾರೆ. ಮತ್ತೆ ಇದೇ ಬಿಟ್ಟು ಇನ್ನೇನಿದೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.